ಈಗ ಹುಳ ಅದು ಏನು ಗೊತ್ತಾ, 100 ಬೀಜ ಇದೆ ಅಂದ್ರೆ ಒಂದು 70 ಬೀಜ ಅಷ್ಟೇ ಮೊಳಕೆ ಹೊಡೆಯುತ್ತೆ, ಇನ್ನು ಮಿಕ್ಕಿದ ಮೊಳಕೆ ಹೊಡೆಯಲ್ಲ. ಆಯ್ತಾ, ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಏನ್ ಮಾಡಿ, ಈಗ ನೀವು ಹದ ನೋಡಿ, ನಾನು ನಿಮ್ಗೆ ಪಟ್ಟೆ ಅಲ್ಲ ಬದುಗಳಲ್ಲೂ ಹಾಕೊಳ್ಳಿ ಅಂತಿದ್ದೀನಿ. ತೆಂಗು ಅಡಿಕೆ ಮಧ್ಯ ಆದ್ರೂ ನಿಮ್ಗೆ ನೀರು ಆರಾಮಾಗಿ ಡ್ರಿಪ್ ಲೈನ್ಸ್ ಇರುತ್ತೆ, ಆರಾಮಾಗಿ ಬಿತ್ತನೆ ಮಾಡ್ಕೋಬಹುದು ನೀವು. ಅದಕ್ಕೋಸ್ಕರ ನಾಳೆ ಬಿತ್ತನೆ ಮಾಡ್ತೀರಾ ಅಂದ್ರೆ ರಾತ್ರಿ ಒಂದು 5 ರಿಂದ 6 ತಾಸು ನೆನೆಸ್ಬಿಡಿ. ಬೆಳಿಗ್ಗೆ ಒಂದು 5 ಗಂಟೆ 4 ಗಂಟೆಗೆ ಎದ್ದು ಅದು ನೆನೆಸಿರೋ ಬೀಜ ಡೈರೆಕ್ಟ್ ಆಗಿ ಸೋಯಿಂಗ್ ಮಾಡಬೇಡಿ, ಫಂಗಸ್ ಬರುತ್ತೆ. ಒಂದು ಕಾಟನ್ ಬಟ್ಟೆ ಮೇಲೋ ಇಲ್ಲ ನ್ಯೂಸ್ ಪೇಪರ್ ಮೇಲೋ ಒಣಗಿಸಿ 1 ರಿಂದ 2 ಗಂಟೆ, ಆಮೇಲೆ ಒಂದೊಂದು ಸ್ಪಾಟಿಗೆ 2 ಬೀಜ, ಸಾಲಿಂದ ಸಾಲಿಗೆ 3 ಅಡಿ, ಗಿಡದಿಂದ ಗಿಡಕ್ಕೆ 1.5 ರಿಂದ 2 ಅಡಿ ಅಷ್ಟು ಸ್ಪೇಸಿಂಗ್ ಬಿಟ್ಟು ಬಿತ್ತನೆ ಮಾಡ್ಕೊಳ್ಳಿ. ಸರಿನಾ? ಇನ್ನೂ ಏನಾದರೂ ಡೌಟ್ಸ್ ಇದೆಯಾ? ಮತ್ತೆ ಜಾಸ್ತಿ ಗೊಬ್ಬರ ಹಾಕಕ್ಕೆ ಹೋಗ್ಬೇಡಿ. ಇದಕ್ಕೆ ಜಸ್ಟ್ ನೀವೊಂದು ಎಕರೆಗೆ 2 kg ಬೀಜ ಸಾಕು ಅಂತ ಹೇಳಿದೆ ನಾನು. ಬೇರೆ ವೆರೈಟೀಸ್ ಅಂದ್ರೆ 4 kg ಬೇಕಾಗುತ್ತೆ. ಇದು ಹೈಬ್ರಿಡ್, ಇದು ತುಂಬಾ ಚೆನ್ನಾಗಿದೆ. ಕೆಜಿ 250 ರೂಪಾಯಿದು. ಒಂದೊಂದು ಸ್ಪಾಟಿಗೆ 2 ಬೀಜ ಹಾಕಿ ಬಿತ್ತನೆ ಮಾಡ್ಕೊಳ್ಳಿ, ಆಯ್ತಾ? ಮತ್ತೆ ಒಂದು ಎಕರೆಗೆ ನಿಮಗೆ ಗೊಬ್ಬರ ಬಂದು ಒಂದು 25 kg DAP ಹಾಕಿದ್ರೆ ಸಾಕು, ಒಂದು 15 kg ಪೊಟ್ಯಾಶ್ ಹಾಕಿದ್ರೆ ಸಾಕು. ಗೊಬ್ಬರ ಏನು ಜಾಸ್ತಿ ಬೇಕಾಗಲ್ಲ. ಇಷ್ಟೇ ಬೆಳೆಯೋದು, 2.5 ರಿಂದ 3 ಅಡಿನೂ ಬೆಳೆಯಲ್ಲ, 2.5 2.5 ಫೀಟ್ ಅಷ್ಟೇ ಬರೋದು. ದೊಡ್ಡದೇ ಬೆಳೆದಿದ್ದಲ್ಲ ಮೇಡಮ್ ಅವರೇ, ಅದು ರೋಡ್ ಸೈಡ್ ಬರೋಂಥದ್ದು. ಇದು ಹೈಬ್ರಿಡ್ ಇಷ್ಟ ಇಲ್ಲ ಮೇಡಮ್ ಅವ್ರೆ, ಇವ್ರದ್ದು ಕಾಯ್ತಿದ್ದೀರಲ್ಲ ತುಂಬಾ ಮೇಡಮ್ ಅವರೇ, ಹರಡಿಕೆ ಬಿಟ್ಟು 2 ವರ್ಷ ಬೆಳೆ ಹರಡುತ್ತೆ, ಬಟ್ ಹೈಟ್ ಬೆಳೆಯಲ್ಲ ಇದು. ಮತ್ತೆ ಏನ್ ಗೊತ್ತಾ, 5 ಮಂತ್ಸ್ಗೆ ಕಟಾವಿಗೆ ಬರುತ್ತೆ. ನೀವು ಕಟಾವ್ ಮಾಡ್ದಾಗ ತುಂಬಾ ಚೆನ್ನಾಗಿ ಬರುತ್ತೆ. ಗೊನೆ ಮಾತ್ರ ನಿಮ್ಗೆ 2 kg ಮೇಲೆ ಬರುತ್ತೆ, 2 ರಿಂದ 2.5 kg ಅಷ್ಟು ಬರುತ್ತೆ ನಿಮ್ಗೆ. 1 ಲಕ್ಷ ರೂಪಾಯಿ ಮೇಲೆ ಆದಾಯ ತಗೊಂಡಿದ್ದಾರೆ ಮೇಡಮ್. ನಿಮಗೆ ಕೆಜಿ ಈಗ ರಂಗಸ್ವಾಮಿ ಅಂತ ಪ್ರಜಾವಾಣಿ ರಂಗಸ್ವಾಮಿ ಅವರು ಮತ್ತೆ ಪ್ರಜಾಪ್ರಗತಿ ನ್ಯೂಸ್ ಪೇಪರ್ ಹಾಕ್ತಾರೆ, ಪ್ರೆಸ್ ಅವರು ಬೆಳೆದಿದ್ರು 70 ರೂಪಾಯಿ kg ಕೊಟ್ಟಿದ್ದಾರೆ. ಒಳ್ಳೆ ಇನ್ಕಮ್ ಬಂದಿದೆ. ನೀವು ಈ ಸತಿ ಬೇರೆ ಬರ ಇದೆ, 90 ರೂಪಾಯಿವರೆಗೂ ಹೋಗುತ್ತೆ ರೇಟ್ ಅಂತಿದ್ದಾರೆ. ರಾಗಿ 100 ರೂಪಾಯಿ ಆಗುತ್ತೆ kg, ಆಯ್ತಾ? ಈ ರಾಗಿ ಯಾರು ಹಾಕಿ ರಾಗಿ ಚೆನ್ನಾಗಿ ಮೇಂಟೈನ್ ಮಾಡ್ತಾರೋ ನಿಜವಾಗ್ಲೂ ಬಂಪರ್.